ಎಲ್ರಿಗೂ ನಮಸ್ಕಾರ. ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾವೃಂದಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಸ್ಮರಿಸುತ್ತಾ, ಎಲ್ಲ ಬಂಧುಗಳ ಸ್ನೇಹಿತರೆ, ಕಲ್ಮಠ್ ಸರ್ ಹೇಳಿದರು ಒಂದು 5 ನಿಮಿಷ ಮಾತನಾಡಿ ಸರ್ ಅಂತ. ನಾನು ಎಲ್ಲೇ ಹೋಗಲಿ ಮಾತನಾಡೋದು ಅಂದರೆ 5 ನಿಮಿಷ ಆಗಲ್ಲ, ಕಡೆ ಪಕ್ಷ ಒಂದು 2 ಗಂಟೆಗಳಾದರೂ ಕೂಡ ಬೇಕು. ಯಾಕೆ ಅಂತ ಹೇಳಿದರೆ, ನಾನು ಪೊಲೀಸ್ ಅಧಿಕಾರಿ ಆಗೋದಕ್ಕಿಂತ ಮೊದಲು ಉಪನ್ಯಾಸಕನಾಗಿದ್ದವನು. ಹಾಗಾಗಿ ನಾನು 1 ಪೀರಿಯಡ್ ತಗೋತಾ ಇಲ್ಲ, ಕಂಟಿನ್ಯೂಸ್ ಆಗಿ 2 ಪೀರಿಯಡ್ 3 ಪೀರಿಯಡ್ ತಗೋತಾ ಇದ್ದವನು. ಹಾಗಾಗಿ ಮತ್ತೆ ಇವತ್ತಿನ ಮಟ್ಟಿಗೆ ಹೇಳೋದಾದರೆ, ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯವರು ನಮ್ಮ ಕರ್ನಾಟಕ ರಾಜ್ಯದ ಶ್ರೇಷ್ಠ ರಾಜಕಾರಣಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅದರಲ್ಲೂ ಕರ್ನಾಟಕ ರಾಜ್ಯದ 4 ಬಾರಿ ಮುಖ್ಯಮಂತ್ರಿಗಳಾದಂತಹ ಶ್ರೀ ನಿಜಲಿಂಗಪ್ಪನವರ ಬಗ್ಗೆ ಇವತ್ತು ಅವರ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ನಿಜಲಿಂಗಪ್ಪನವ್ರ ಬಗ್ಗೆ ನಾನು ಸಂಶೋಧನೆಯನ್ನು ಮಾಡಿದ್ದೇನೆ, ಅವ್ರ ಬಗ್ಗೆ PhD ಮಾಡಿದ್ದೇನೆ. 3-4 ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಏನೇನು ಮುಖ್ಯವಾದಂಥ ಗ್ರಂಥಾಲಯಗಳಿದೆಯೋ, ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ದೆಹಲಿ ಮ್ಯೂಸಿಯಂ ಲೈಬ್ರರಿ, ದ ಬಿಗ್ಗೆಸ್ಟ್ ಲೈಬ್ರರಿ ಇನ್ ಇಂಡಿಯಾ, ಆ ಗ್ರಂಥಾಲಯದಲ್ಲಿ ಅನೇಕ ತಿಂಗಳು ಕಾಲ ಕುಳಿತು ಕೆಲಸ ಮಾಡಿದ್ದೇನೆ. ನ್ಯಾಷನಲ್ ಆರ್ಕೀವ್ಸು, ಕರ್ನಾಟಕ ಆರ್ಕೀವ್ಸು, ಮಡ್ರಾಸ್ ಆರ್ಕೀವ್ಸು, ಬಾಂಬೆ ಆರ್ಕೀವ್ಸು, ಆಮೇಲೆ ನಮ್ಮ ಮದ್ರಾಸಿನ ಕಮ್ಮೆಮ್ಮ ಲೈಬ್ರರಿ, ಕನ್ನಡ ಸಾಹಿತ್ಯ ಪರಿಷತ್ತು, ರಾಷ್ಟ್ರೋತ್ತನ ಪರಿಷತ್ತು, ಯೂತ್ ಸೆಂಟ್ರಲ್ ಲೈಬ್ರರಿ, ಮಿಥಿಕ್ ಸೊಸೈಟಿ, ಬ್ರಿಟಿಷ್ ಲೈಬ್ರರಿ, ಆಮೇಲೆ ಹೀಗೆ ನಮ್ಮ AICC ಲೈಬ್ರರಿ ಡೆಲ್ಲಿದಲ್ಲಿ, ಆರ್ಕೀವ್ಸ್, ನ್ಯಾಷನಲ್ ಆರ್ಕೀವ್ಸ್, ಹೀಗೆ ಕಲ್ಕತ್ತಾ ಓರಿಯೆಂಟಲ್ ಲೈಬ್ರರಿಯಲ್ಲಿ ಕೂತ್ಕೊಂಡು ಈ ನಿಜಲಿಂಗಪ್ಪನವ್ರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಲು ಒಂದು 850 ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ದೇನೆ. ಮತ್ತು ಎಲ್ಲರೂ PhD ಮಾಡಿದಂಗೆ ನಾನು ಮಾಡಿಲ್ಲ. ನಿಜಲಿಂಗಪ್ಪನವ್ರ ಬಗ್ಗೆ ನನಗೆ ಅವರು ಸುಮಾರು 54 ವರ್ಷಗಳ ಕಾಲ ಸತತವಾಗಿ ಒಂದು ದಿನ ಬಿಡದ ಹಾಗೆ ಅವರು ಡೈರಿಯನ್ನು ಬರೆದಿದ್ದಾರೆ. 1949, 1946 ಜನವರಿ 26ರಿಂದ 2000 ಫೆಬ್ರವರಿ 14ವರೆಗೆ ಅವರು ಒಂದು ದಿನ ತಪ್ಪದ ಹಾಗೆ ದಿನಚರಿ ಬರೆದಿದ್ದಾರೆ. ಆ ದಿನಚರಿನಲ್ಲಿ ಎಲ್ಲ ರಾಜಕೀಯ ವಿಚಾರಗಳಾಗ್ಬೋದು, ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಾಗ್ಬೋದು, ಆಡಳಿತಾತ್ಮಕ ವಿಚಾರಗಳಾಗ್ಬೋದು, ಅವರ ಒಂದು ಕೌಟುಂಬಿಕ ವಿಚಾರಗಳಾಗ್ಬೋದು, ಎಲ್ಲ ವಿಚಾರಗಳನ್ನು ಒಳಗೊಂಡಂತಹ ಅವರ 50ಕ್ಕೂ ಹೆಚ್ಚು ವರ್ಷಗಳ ಕಾಲದ ದಿನಚರಿ ನನಗೆ ಸಿಕ್ಕಿತ್ತು. ಹಾಗೆ ದೆಹಲಿ ಮ್ಯೂಸಿಯಂನಲ್ಲಿ ಯಾರಿಗೂ ಸಿಗದೇ ಇದ್ದಂಥ ಒಂದು 26 ಫೈಲ್ಸ್, ಅವರಿಗೆ ಸಂಬಂಧಿಸಿದ 26 ಫೈಲ್ಸ್ ನನಗೆ ಸಿಕ್ಕಿತ್ತು. ಆಮೇಲೆ ಅವರ ಸಮಕಾಲೀನರಾದಂತಹ ಇಂದಿರಾ ಗಾಂಧಿ ಅವರಾಗಿರ್ಬೋದು, ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ರು, ಫಕ್ರುದ್ದಾನ್ ಅಹಮದ್, ಮೊರಾರ್ಜಿ ದೇಸಾಯಿ, VV ಗಿರಿ, ನೀಲಂ ಸಂಜೀವ್ ರೆಡ್ಡಿ, ಆಮೇಲೆ ಇಲ್ಲಿಯವರು H ನರಸಿಂಹಯ್ಯನವರಿದ್ದು, ಲಿಂಗಯ್ಯನವರು, ಜಾಫರ್ ಶರೀಫ್, ಹೀಗೆ ಅವರ ಸಮಕಾಲೀನರಾದಂಥ 100 ಜನರ ಒಂದು ಆತ್ಮಕಥನಗಳನ್ನು, ಜೀವನ ಚರಿತ್ರೆಗಳನ್ನು ನಾನು ಅಭ್ಯಾಸ ಮಾಡಿ ಒಂದು ಸಮಗ್ರವಾದಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದ್ದೆ. ಮತ್ತು ಈ PhD ಎಲ್ಲರೂ ತಗೋತಾರೆ, ಎಲ್ಲ ಹೋಗ್ಬಿಟ್ಟು ಏನೋ ಒಂದು ಶಾಸ್ತ್ರ ಮಾಡ್ತಾರೆ. ಆಮೇಲೆ ಲಾಸ್ಟ್ ಇಂಟರ್ವ್ಯೂನಲ್ಲಿ ಒಂದು 5 ನಿಮಿಷ ಅವ್ರ ಬಗ್ಗೆ ಪ್ರಶ್ನೆಗಳು ಕೇಳ್ಬಿಟ್ಟು ಸರಿ ಹೋಗು ಅಂತ ಹೇಳ್ತಾರೆ. ಹಾಗೆ ಮಾಡಲಿಲ್ಲ. ನಾನು ನಮ್ಮ ಎಕ್ಸಾಮಿನರ್ಸ್ಗೆ ಅವರು ಒಂದು ವಿಷಯ ಹೇಳಿದೆ, ಸ್ವಾಮಿ ನನಗೆ ಈ ಥರ ನೀವು ಎಕ್ಸಾಮಿನ್ ಮಾಡೋದು ಬೇಡ, ನಾನು ಒಂದಷ್ಟು ಜನ ಸ್ಕಾಲರ್ಸ್ ಕರೆಸ್ತೀನಿ, ಅವ್ರ ಮುಂದೆ ನನ್ನ ಎಕ್ಸಾಮ್ ಮಾಡಿ ಅಂಥೇಳಿ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ 150 ಜನ ಸ್ಕಾಲರ್ಸ್ ಕರೆಸಿ ಅವರ ಮುಂದೆ ನನ್ನ ಒಂದು ಎಕ್ಸಾಮಿನೇಷನ್ ಮಾಡೋ ಹಾಗೆ ನಾನು ನೋಡಿಕೊಂಡಿದ್ದೆ. ನಮ್ಮ ಧಾರವಾಡ ಯೂನಿವರ್ಸಿಟಿ ಕಂಬ್ಳೆ ಅಂತಕ್ಕಂಥವ್ರು, ಮೈಸೂರು ಯೂನಿವರ್ಸಿಟಿಯಿಂದ 2 ಪ್ರೊಫೆಸರ್ಸು, ಅಲ್ಲೇ ಅವ್ರ ಮುಂದೆ ಒಂದು ವಿತೌಟ್ ಸೀಯಿಂಗ್ ಜಸ್ಟ್ ಸ್ಲಿಪ್ ಆಫ್ ಪೇಪರ್ ಐ ಸ್ಪೋಕ್ ಫಾರ್ 2.5 hours. ಸಾಕಪ್ಪ ಸಾಕು ಅಂತ ಹೇಳೋರಿಗೆ 2.5 ಗಂಟೆ ನಾನು ನಿಜಲಿಂಗಪ್ಪನವರ ಬಗ್ಗೆ ನನ್ನ ಮಾತುಗಳನ್ನು, ಅವರ ಎಲ್ಲ ಒಂದು ಸಮಗ್ರ ಜೀವನ ಚರಿತ್ರೆಯನ್ನು ಅವ್ರು ಮುಂದಿಟ್ಟಿದ್ದೆ. ಅವರು ಸಾಕು ಅಂತ ಹೇಳಿ, ಸಾಕು ನಾನು ನೀಡಿರ್ತಕ್ಕಂಥ 250 PhDಗಳಲ್ಲಿ ದಿಸ್ ಇಸ್ ದ ಬೆಸ್ಟ್ ಆ್ಯಂಡ್ ದ ಮೋಸ್ಟ್ ಡಿಸರ್ವ್ಡ್ PhD ಅಂತ ಹೇಳಿ ಪ್ರೊಫೆಸರ್ಸ್ ಹೋದರು. ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ನನ್ನ ಬಗ್ಗೆ ಹೇಳ್ಕೊಳಕ್ಕೆ ಹೇಳ್ತಾ ಇಲ್ಲ, ನಾನು ಮನೆಗಳು ಓದು ಅಂತಕ್ಕಂಥದ್ದು ನನಗೆ ಒಂದು ತಪಸ್ಸಿದ್ದ ಹಾಗೆ.
ಆ ಓದು ಈಗ ಇವತ್ತು ಕೂಡ ನನ್ನಲ್ಲಿ 15,000 ಪುಸ್ತಕಗಳಿದೆ, ನನ್ನಲ್ಲಿ ಗ್ರಂಥಾಲಯ ಇದೆ, ಪ್ರತಿದಿನವೂ ಓದ್ತೇನೆ. ಈಗಲೂ ಕೂಡ ಈ ನಮ್ಮ ಕರ್ನಾಟಕದ ಇತಿಹಾಸದ ಬಗ್ಗೆ 1,000 ಪುಟಗಳ ಒಂದು ಚರಿತ್ರೆ ಬರೆದಿಟ್ಟಿದ್ದೀನಿ. ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು, ಹೈದರಾಲಿ ಬಗ್ಗೆ ಒಂದು, ಹೈದರಾಬಾದ್ ವಿಮೋಚನಾ ಚಳುವಳಿ ಅಂತ ಅನೇಕ ಪುಸ್ತಕಗಳು ನನ್ನ ಅಚ್ಚಿನಲ್ಲಿ ಇದೆ. ಹೀಗಾಗಿ ಓದುವಂತಕ್ಕಂಥದ್ದು ಒಂದು ತಪಸ್ಸಾಗಿದೆ. ನಿಜಲಿಂಗಪ್ಪನವರ ಬಗ್ಗೆ, ಯಾಕೆಂದರೆ ಅವರು ನಮ್ಮ ರಾಜ್ಯ ಕಂಡಂತಹ, ದೇಶ ಕಂಡಂತಹ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ. ಯಾಕೆಂದರೆ ಈಗ ಸಮಯ ಇಲ್ಲ, ನೀವು ಹೇಳಿದರೆ 5-10 ನಿಮಿಷಲ್ಲೇ ಒಂದು 5 ನಿಮಿಷ ಜಾಸ್ತಿ ತಗೋತೀನಿ. ಒಂದು ದಿನ ನಿಮ್ಮ ಕಾಲೇಜಿಗೆ ಯಾವತ್ತಾರು ಶನಿವಾರನೋ ಯಾವುದೋ ಒಂದು ದಿನ ಕರೀರಿ, ಒಂದು 2-3 ಗಂಟೆಗಳ ಕಾಲ ನನಗೆ ಅವಕಾಶ ಮಾಡಿಕೊಡಿ. ನಿಜಲಿಂಗಪ್ಪನ ಶಿಕ್ಷಣ ಸಂಸ್ಥೆನ ತಾವು ನಡೆಸ್ತಾ ಇದ್ದೀರಿ. ನಿಜಲಿಂಗಪ್ಪನವರ ಬಗ್ಗೆ ಒಂದು ಸಮಗ್ರವಾದಂಥ ಒಂದು ತಿಳುವಳಿಕೆ ನಿಮ್ಮ ಮಕ್ಕಳಿಗೆ ಬಂದರೆ, ನೀವು ಕೂಡ ನಿಜಲಿಂಗಪ್ಪನವ್ರ ಬಗ್ಗೆ ನಮಗೆ ಇವತ್ತು ಇಷ್ಟೊಂದು ಅರಿವಾಯಿತು ಅಂತ ತಿಳ್ಕೊಂಡ್ರೆ ನನ್ನ ಶ್ರಮ ಕೂಡ ಒಂದು ಸಾರ್ಥಕ ಅಂತ ನಾನು ಭಾವಿಸ್ಕೋತೀನಿ. ಇವತ್ತು ನಿಜಲಿಂಗಪ್ಪನವ್ರ ಬಗ್ಗೆ ಕೆಲವೇ ಮಾತುಗಳನ್ನ ನಾನು ಹೇಳ್ತಾನೆ. ಇವತ್ತು ನಿಜಲಿಂಗಪ್ಪನವರು ಇವತ್ತೆಲ್ಲ ತಾವು ರಾಜಕಾರಣಿಗಳನ್ನು ನೋಡಿದ್ದೀರಿ. ಇವತ್ತು ಯಾರಿಗೂ ಆಗಲಿ ಯಾವುದೇ ಒಂದು ತತ್ವ ಇಲ್ಲ, ಒಂದು ಸಿದ್ಧಾಂತ ಇಲ್ಲ, ಒಂದು ನೀತಿ ಇಲ್ಲ, ನಡವಳಿಕೆ ಇಲ್ಲ. ಎಲ್ಲ ಎಂಥರು ಅವ್ರು ಎಲ್ಲಿ ಇರಬೇಕಾದವರು ಇವತ್ತು ಎಲ್ಲಿ ಕೂತಿದ್ದಾರೆ, ಎಲ್ಲಿ ನಮ್ಮನ್ನು ಆಳ್ತಾ ಇದ್ದಾರೆ ಅಂತ ನೀವು ನೋಡಿದಿರಿ. ಇವತ್ತು ಕರ್ನಾಟಕ ವಿಧಾನಸಭೆಯಲ್ಲಾಗ್ಬೋದು, ಅಲ್ಲಿ ಕೇಂದ್ರ ಲೋಕಸಭೆ ಆಗ್ಬೋದು, ರಾಜ್ಯಸಭೆಯಲ್ಲಾಗ್ಬೋದು, 34ರಿಂದ 46% ಕ್ರಿಮಿನಲ್ ಹಿನ್ನೆಲೆಯವರು ನಮ್ಮನ್ನು ಆಳ್ತಾ ಇದ್ದಾರೆ ಇವತ್ತು. ಅಂತಹ ಒಂದು ಭ್ರಷ್ಟರ ನಡುವೆ ಅವತ್ತು ನಿಜಲಿಂಗಪ್ಪನವರು ಎಂತಹ ಒಂದು ರಾಜಕಾರಣಿ ಇದ್ದರು, ಎಂತಹ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ರು. ಅವರು ಎಲ್ಲರ ಹಾಗೆ ರಾಜಕೀಯ ಮಾಡಲಿಲ್ಲ. ಅವರು ಧರ್ಮದ ತಳಹದಿಯ ಮೇಲೆ ರಾಜಕೀಯವನ್ನು ಅವರು ಬೆಳೆಸಿದರು. ಅವತ್ತು ತತ್ವಗಳಿಗೆ ಅಂಟುಕೊಂಡಿದ್ರು. ತಮ್ಮ ತತ್ವಗಳನ್ನು, ಸಿದ್ಧಾಂತಗಳನ್ನು, ಮೌಲ್ಯಗಳನ್ನು ಯಾವತ್ತೂ ಕೂಡ ಬಿಡಲಿಲ್ಲ ಅವರು. ಒಮ್ಮೆ ಅವರಿಗೆ 1977ರಲ್ಲಿ ನಮ್ಮ ಜನತಾ ಪಕ್ಷ ಮೊರಾರ್ಜಿ ದೇಸಾಯಿ ನಾಯಕತ್ವದಲ್ಲಿ ನಮ್ಮ ಕೇಂದ್ರದಲ್ಲಿ ಬಂದಾಗ ಅವತ್ತು ಇವ್ರನ್ನ ಪ್ರೆಸಿಡೆಂಟ್ ಆಗಿ ಅಂತ ಕೇಳ್ಕೋತಾರೆ, ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆಹ್ವಾನ ಕೊಡ್ತಾರೆ. ಆದರೆ ಇವರು ಒಪ್ಕೊಳ್ಳಿಲ್ಲ. ಅವತ್ತು ನೀಲಂ ಸಂಜೀವ್ ರೆಡ್ಡಿ ಅವರಿಗೆ ಅನ್ಯಾಯ ಆಗಿದೆ, ಅವ್ರನ್ನ ಮಾಡಬೇಡಿ ಅಂಥೇಳಿ ಸಂಜೀವ್ ರೆಡ್ಡಿ ಅವ್ರನ್ನ ಪ್ರೆಸಿಡೆಂಟ್ ಮಾಡೋಕ್ಕೆ ಇವ್ರು ಒಪ್ಕೋತಾರೆ. ತಾವು ಆಗಿ ಅಂತ ಬಟ್ ಮನೆ ಮುಂದೆ ಅದು ತಗೊಂಬಂದು ಪದವಿನ ಅವ್ರಿಗೆ ಹೇಳಿಕೊಟ್ರು ಕೂಡ ಅವರು ಹೊಸಲಿಲ್ಲ. ಅಂಥ ರಾಜಕಾರಣಿ. ಒಂದ್ಸಲ 1956ರಲ್ಲಿ ನಮ್ಮ ಕರ್ನಾಟಕ ಏಕೀಕರಣ ಆದಾಗ ಮೊದಲ ಮುಖ್ಯಮಂತ್ರಿ ಆಗಿದ್ದವರು ನಿಜಲಿಂಗಪ್ಪನವರು. ಅವರು 56ರಿಂದ 57ರವರೆಗೆ 1 ವರ್ಷ ಮುಖ್ಯಮಂತ್ರಿ ಆಗಿದ್ದು. 57ರಲ್ಲಿ ಅವರು ಚುನಾವಣೆ ಆಗ್ತದೆ. ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತಾರೆ, ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. 57ರಿಂದ 58 ಅವರು 1 ವರ್ಷ ಆಳ್ವಿಕೆ ಮಾಡ್ತಾ ಇದ್ದಾಗ ಅವ್ರ ಮೇಲೆ ಡಿಸಿಡೆಂಟ್ ಆಕ್ಟಿವಿಟೀಸು ಇವತ್ತಿನಾಗೆ ಏನು ಇದೇ ಗೊಂದಲಗಳು ಸೃಷ್ಟಿ ಆಗ್ತದೆ. ಅವತ್ತು ಕೆಂಗಲ್ ಹನುಮಂತಯ್ಯನವರು, ಸಹಕಾರ ಚೆನ್ನೈರು, ಆಮೇಲೆ ಚನ್ನಬಸಪ್ಪನವರು ಇವರೆಲ್ಲರೂ ಕೂಡ ಅವ್ರ ಮೇಲೆ ಕೋಪಗೊಂಡಿರ್ತಾರೆ. ಅವ್ರದ್ದೇ ಆದಂಥ ಒಂದು ಕೂಟವನ್ನು ಕಟ್ಕೋತಾರೆ. ಆವಾಗ ನಿಜಲಿಂಗಪ್ಪ ಅವರು ಒಂದು ಕಡೆ, ಆಮೇಲೆ ಬಿ ಡಿ ಜತ್ತಿಯವರು ಒಂದು ಕಡೆ ವೋಟಿಂಗ್ ಆಗ್ತಾ ಇರ್ತದೆ. ಅಸೆಂಬ್ಲಿನಲ್ಲಿ ವೋಟಿಂಗ್ ಆಗ್ತಾಗ ಯಾರು ಮುಖ್ಯಮಂತ್ರಿ ಆಗ್ತಾರೆ ಈಗ ನೋಡಬೇಕು ಅಂತ ಹೇಳಿ ನಿಜಲಿಂಗಪ್ಪನವರು ಇವತ್ತು ಹೋಗಿ ಏನು ರೆಸಾರ್ಟ್ ಬುಕ್ ಮಾಡ್ಕೊಂಡು ರೆಸಾರ್ಟ್ನಲ್ಲಿ ತಗೊಂಡೋಗಿ ಇಟ್ಕೋತಾರೆ, ಇನ್ನೆಲ್ಲ ಇಟ್ಕೋತಾರೆ, ನಂದಿ ಹಿಲ್ಸಲ್ಲಿ ಇಟ್ಕೋತಾರೆ. ನೋಡಿದರೆ ಅವ್ರು ನಿಜಲಿಂಗಪ್ಪನವರು ವೋಟಿಂಗ್ ನಡೀತಾ ಇದ್ದಾಗ ಯಾರನ್ನು ಕೂಡ ನನ್ನ ಪರವಾಗಿ ವೋಟ್ ಹಾಕಿ ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಯಾರನ್ನೂ ಕೇಳಲಿಲ್ಲ. ಆ ವೋಟಿಂಗ್ ನಡೀತಾ ಇದೆ. ಅವ್ರು ಏನು ಮಾಡ್ತಾ ಇದ್ರು ಗೊತ್ತಾ? ಟಾಲ್ಸ್ಟಾಯ್ ಕಾದಂಬರಿ ಓದ್ತಾ ಕೂತಿದ್ರು. ಅಸೆಂಬ್ಲಿನಲ್ಲಿ ಟಾಲ್ಸ್ಟಾಯ್ ಪುಸ್ತಕ ಓದ್ತಾ ಇದ್ರು. ಅವರು ಯಾರನ್ನು ಹೋಗಿ ನನಗೆ ವೋಟ್ ಹಾಕಿ ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿಲ್ಲ. ಅಂಥ ಪುಣ್ಯಾತ್ಮ ಅವರು. ಆಮೇಲೆ 1959ರಲ್ಲಿ ಅವ್ರನ್ನ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್, ಭಾರತೀಯ ತೈಲ ನಿಗಮ, ಅದಕ್ಕೆ ಅಧ್ಯಕ್ಷರನ್ನು ಮಾಡ್ತಾರೆ. ಅವಾಗ 10,000 ರೂಪಾಯಿ ಸಂಬಳ ನಿಗದಿ ಮಾಡ್ತಾರೆ. ಅವ್ರು 10,000 ರೂಪಾಯಿ ತೊಗೊಳಕ್ಕೆ ಒಪ್ಪಲಿಲ್ಲ. ನನಗೆ ಬೇಡ, ನಾನು ಹಾಗೆ ಕೆಲಸ ಮಾಡ್ತೀನಿ, 1 ರೂಪಾಯಿ ಸಾಕು, ನನಗೆ 1 ರೂಪಾಯಿ ಗೌರವಧನ ಕೊಡಿ ಅಂತ ಹೇಳ್ಬಿಟ್ಟು 1 ರೂಪಾಯಿ ತೆಗೆದುಕೊಂಡು ಅವತ್ತು ಭಾರತೀಯ ತೈಲ ನಿಗಮದ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾರೆ. ಆಮೇಲೆ ಇವರು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸುಮಾರು 3 ವರ್ಷಗಳ ಕಾಲ ಇವರು ಸೆರೆವಾಸ ಅನುಭವಿಸ್ತಾರೆ. 1939
ಸೆಪ್ಟೆಂಬರ್ 21ನೇ ತಾರೀಕು ಇಲ್ಲಿ ನಿಮ್ಮ ಹೊಳಲ್ಕೆರೆ ತಾಲೂಕಿನ ತುರುವನೂರು ಅಂತ ಬರ್ತದೆ. ಆ ತುರುವನೂರಿನಲ್ಲಿ ಇವರು ಸರ್ಕಾರದ ವಿರುದ್ಧವಾಗಿ, ಆಜ್ಞೆಯ ವಿರುದ್ಧವಾಗಿ ಈಚಲು ಮರಗಳನ್ನ ಕಡಿತಾರೆ. ಅವರು ರಾಜಶೇಖರ ಹಿರೇಮಠ್ ಅಂತ, ಆಮೇಲೆ ನಾಗರತ್ನ ಹಿರೇಮಠ್, ಬಳ್ಳಾರಿ ಸಿದ್ದಮ್ಮ, ತಿಪ್ಪಣ್ಣ ಇವರೆಲ್ಲರ ಜೊತೆಗೆ ಸೇರಿಕೊಂಡು ಅಲ್ಲಿ ತುರುವನೂರಿನಲ್ಲಿ ಈಚಲು ಮರ ಕಡಿದು ಸರ್ಕಾರದ ಕೆಂಗಣ್ಣಿಗೆ ಗುರಿ ಆಗ್ತದೆ. ಆಗ ಇವರು ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಹೋಗ್ತದೆ. ಹೋಗಿ ಅವರಿದ್ದಾಗ ಅವರು ಇವ್ರ ಜೊತೆಲಿದ್ದವರೆಲ್ಲ ತಪ್ಪಾಯ್ತು ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಇವ್ರು ಮಾತ್ರ ತಪ್ಪು ಅಂತ ಹೇಳೋದಿಲ್ಲ. ನಾನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದೀನಿ, ನಾನು ದೇಶಕ್ಕೋಸ್ಕರ ಹೋರಾಡಿನಿ, ನನಗೆ ಸ್ವತಂತ್ರ ದೊಡ್ಡದು, ದೇಶ ದೊಡ್ಡದು ಅಂತ ಹೇಳಿ ನನಗೆ ಸೆರೆವಾಸ ಸಿಕ್ಕರೂ ಪರವಾಗಿಲ್ಲ ಅಂಥೇಳಿ ಸೆರೆಮನೆ ಹೋಗೋಕ್ಕೆ ಅವರು ಒಪ್ಕೋತಾರೆ. ಆಮೇಲೆ 1942ರಲ್ಲಿ ಚಲೇಜಾವ್ ಚಳವಳಿ ಪ್ರಾರಂಭ ಆದಾಗ ಈ ಚಲಾಜಾವ್ ಚಳವಳಿ ಸಂದರ್ಭದಲ್ಲಿ ಮತ್ತೆ ಇವ್ರನ್ನ ಜೈಲಿಗೆ ಕಳಿಸ್ತಾರೆ. ಮತ್ತೆ 1.5 ವರ್ಷ ಕಾಲ ಜೈಲಿನಲ್ಲಿ ಇರ್ತಾರೆ. ಕೋಲಾರ ಜೈಲಿನಲ್ಲಿ ಇದ್ದಾಗ ಇವ್ರದೇ ಸ್ನೇಹಿತರು ಇಮಾಮ್ ಅಂತಕ್ಕಂಥವ್ರು ಸ್ನೇಹಿತರು, ಇವ್ರ ಮನೆ ಪಕ್ಕದಲ್ಲೇ ಇದ್ರು, ಅವ್ರು ಇನ್ನೊಬ್ರು ಅಡ್ವೊಕೇಟು, ಅವರು ಕಾನೂನು ಮಂತ್ರಿಗಳಾಗಿರ್ತಾರೆ. ಅವ್ರನ್ನ ಪೆರೋಲ್ ಮೇಲೆ ಇವ್ರನ್ನ ಬಿಡತಕ್ಕಂಥ ಅಧಿಕಾರ ಅವ್ರಿಗಿರ್ತದೆ. ಬೇರೆ ಜೈಲಿನಾಗಿದ್ದಾರೆ ಎಲ್ಲರೂ ಕೂಡ ಅವ್ರನ್ನ ಕೇಳ್ಕೊಂಡು ಇಮಾಮ್ ಅವ್ರನ್ನ ಪೆರೋಲ್ ಮೇಲೆ ಹೋಗ್ತಾರೆ. ಅವ್ರು ಹೇಳಿ ಕಳಿಸ್ತಾರೆ, ನಿಜಲಿಂಗಪ್ಪರನ್ನ ಬರೋಕೆ ಹೇಳ್ರಿ ಅಂತೇಳಿ. ನನಗೆ ಬೇಡ, ನಾನು ಪೆರೋಲ್ ಮೇಲೆ ಹೋಗಲ್ಲ, ನಾನು ಇಲ್ಲೇ ಜೈಲಿನಲ್ಲೇ ಇರ್ತೀನಿ, ಇಲ್ಲೇ ಸತ್ರೂ ಪರವಾಗಿಲ್ಲ ಅಂಥೇಳಿ ಅವ್ರು ಪೆರೋಲ್ ದೃಢ ಮನಸ್ಸಿನ ಮನುಷ್ಯ ನಿಜಲಿಂಗಪ್ಪನವರು. ಆಮೇಲೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವ್ರದ್ದು ಭಾಳ ದೊಡ್ಡ ಹೆಸರು, ಅಂದರೆ ಅದೆಲ್ಲ ವಿವರಗಳನ್ನ ನನಗೆ ಈಗ ಹೇಳೋಕ್ಕಾಗಲ್ಲ. ಮತ್ತು ಏಕೀಕರಣ ಚಳವಳಿ ನಮ್ಮ ಕರ್ನಾಟಕ ಏನು 1956ಕ್ಕೆ ಮೊದಲು 300 ಚಿಕ್ಕ ಚಿಕ್ಕ ಸಂಸ್ಥಾನಗಳಾಗಿ ಹರಿದಂಚು ಹೋಗಿತ್ತು. ತಮಗೆ ಗೊತ್ತಿದೆ, ಈ ಕಡೆ ಮದ್ರಾಸ್ ಪ್ರಾಂತ್ಯ, ಆ ಕಡೆ ಮುಂಬೈ ಪ್ರಾಂತ್ಯ, ಆ ಕಡೆ ಗುಲ್ಬರ್ಗ, ರಾಯಚೂರು, ಬಿದ್ದರ್, ಹೈದರಾಬಾದ್ ಸಂಸ್ಥಾನ, ಈ ಕಡೆ ಸವಣೂರು, ಸೊಂಡೂರು, ಮುದುಳು, ಜತ್ತು, ಅಕ್ಕಲಕೋಟು, ಕಿರಂದವಾಡ, ಮೀರಜ್, ಹೀಗೆ ಸುಮಾರು 300 ರಾಜ್ಯಗಳಾಗಿ ಹರಿದು ಹೋಗಿತ್ತು. ಅವೆಲ್ಲವನ್ನು ಕೇಳಿಸಿ ಭಾಷಾವಾರು ಪ್ರಾಂತ ರಚನೆ ಆಗಬೇಕು, ಏಕೀಕೃತವಾದಂಥ ಕರ್ನಾಟಕ ರಾಜ್ಯ ನಿರ್ಮಾಣ ಆಗಬೇಕು ಅಂತ ಹೇಳಿ ನಿಜಲಿಂಗಪ್ಪನವರು ಭಾಳ ಹೋರಾಟ ಮಾಡಿದರು. ಅವರು ಒಂದು ಕಡೆ ಉತ್ತರ ಕರ್ನಾಟಕದ ಜನ ಏಕೀಕರಣದ ಪರವಾಗಿದ್ದರು. ಅದು ಏಕೀಕರಣ ತಡ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಸಮಾಧಾನ ಪಟ್ಕೊಂಡಿದ್ರು. ಅಸಮಾಧಾನ ಪಟ್ಕೊಂಡಂಥ ಈ ಉತ್ತರ ಕರ್ನಾಟಕ ಜನರನ್ನು ಸಮಾಧಾನ ಮಾಡೋದು ಒಂದು ಕಡೆ, ಈ ಕಡೆ ಮೈಸೂರು ಕಡೆಯವರು ಏಕೀಕರಣ ಆಗಬಾರ್ದು, ಏಕೀಕರಣ ಆದರೆ ಈ ಕಡೆ ಈ ಒಂದು ಸಮುದಾಯವರೇ ಮುಂದೆ ಮುಖ್ಯಮಂತ್ರಿಗಳ ಮುಂದುವರಿತದೆ ಅಂತೇಳಿ ಇವರು ವಿರೋಧ ಆಗಿದ್ರು. ನಮ್ಮ ಮೈಸೂರು ಪ್ರಾಂತದವರು ಅವ್ರನ್ನ ಏಕೀಕರಣಕ್ಕೆ ಹುರಿದುಂಬಿಸಿ ಕರ್ಕೊಂಬರೋದು ಇನ್ನೊಂದು ಕೆಲಸ. ಎರಡನೇ ಕೆಲಸ. ಮೂರನೇದು, ಏಕೀಕರಣ ತಡ ಆಗ್ತಾ ಇದೆ ಸ್ವಾಮಿ, ಏಕೀಕರಣ ಮಾಡಿ ಅಂತ ನೆಹರು ಮುಂತಾದಂಥ ಕೇಂದ್ರ ನಾಯಕರನ್ನ ಅವ್ರ ಮೇಲೆ ಒತ್ತಡ ತರ್ತಕ್ಕಂಥ ಕೆಲಸ. ಈ ಮೂರು ಕೆಲಸವನ್ನು ನಿಜಲಿಂಗಪ್ಪನವರು ಮಾಡಿ ಕರ್ನಾಟಕದ ಏಕೀಕರಣವನ್ನು ಅವರು ಸಾಕಾರಗೊಳಿಸ್ತಾರೆ. ಹಾಗಾಗಿ ಅವನ್ನ ಏಕೀಕರಣದ ಶಿಲ್ಪಿ, ಕರ್ನಾಟಕದ ಏಕೀಕರಣದ ಶಿಲ್ಪಿ ಅಂತ ಕರೀತಾರೆ. ಉದಾಹರಣೆಗೆ ನೆಹರೂರವರು, ಯಾಕಪ್ಪ ನೀನು ನಿಜಲಿಂಗಪ್ಪ ಏಕೀಕರಣ ಅಂತ ಅಂದ್ಕೋತೀಯಾ, ಆ ಏಕೀಕರಣ ಬಿಟ್ಬಿಡಪ್ಪ, ಬಾರಪ್ಪ ನಿನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡ್ತೀನಿ ಅಂತ ಕರೀತಾರೆ, ಬಾರಪ್ಪ ನೀನು ಯಾವ್ದಾರ ಒಂದು ರಾಜ್ಯಕ್ಕೆ ರಾಜ್ಯಪಾಲನ ಮಾಡ್ತೀನಿ ಅಂತ ಕರೀತಾರೆ. ಇವರು ಒಪ್ಕೊಳ್ಳೋದಿಲ್ಲ. ಇಲ್ಲ, ನನಗೆ ಏಕೀಕರಣ ಮಾಡಿ, ನೀವು ನನಗೆ ಇದ್ಯಾವುದು ಪದವಿಗಳು ಬೇಡ ಅಂತ ಹೇಳಿ ಆ ಪದವಿಗಳನ್ನು ಆಹ್ವಾನವನ್ನು ಇವ್ರು ತಿರಸ್ಕರಿಸ್ತಾರೆ ನಿಜಲಿಂಗಪ್ಪ. ಇನ್ನೇನಾರಾಯಿದ್ರೆ ಯಾವ ಏಕೀಕರಣ ಬೇಡ, ಅವನು ಯಾವನ ಸಾಯ್ತಾನೆ, ನಾನು ರಾಜ್ಯಪಾಲ ಆಗೋಣ, ನಾನು ಕೇಂದ್ರ ಮಂತ್ರಿ ಆಗೋಣ ಅಂತ ಹೋಗ್ತಾ ಇದ್ರು. ಅವ್ರು ಆಸೆ ಪಡಲಿಲ್ಲ. ನನ್ನ ಜನರ ಒಂದು ಆಕಾಂಕ್ಷೆಗೆ ನಾನು ಸಾಕಾರಗೊಳಿಸಬೇಕು, ಕರ್ನಾಟಕ ಏಕೀಕರಣ ಆಗಬೇಕು, ಭಾಷಾವಾರು ಪ್ರಾಂತ ರಚನೆ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಈಡೇರಿಸೋಸ್ಕರ ಆ ಎಲ್ಲ ನೆಹರು ನೀಡಿದಂಥ ಎಲ್ಲ ಆಮಿಷಗಳನ್ನು ತಳ್ಳಿ ಏಕೀಕರಣಕ್ಕಂತ ಹೋರಾಡಿದಂಥವ್ರು. ಆಮೇಲೆ ಈಗ ಏನು ಏಕೀಕರಣ ಆದಮೇಲೆ 56ರಲ್ಲಿ ಇವರು ಆಡಳಿತಕ್ಕೆ ಬಂದರು. ಇವತ್ತೇನು ನಮ್ಮ ಅಣೆಕಟ್ಟುಗಳು ಇವತ್ತೇನಿದೆ, ಕಬಿನಿ ಆಗ್ಬೋದು, ಕೃಷ್ಣ ಮೇಲ್ದಂಡೆ ಯೋಜನೆ ಆಗ್ಬೋದು, ಹಾರಂಗಿ ಆಗ್ಬೋದು, ಘಟಪ್ರಭಾ, ಮಲಪ್ರಭಾ, ಇವೆಲ್ಲ ಕಬಿನಿ ಎಲ್ಲ ಯೋಜನೆಗಳನ್ನು ಇವತ್ತು ಸ್ಥಾಪನೆ ಯಾರು ಜಾರಿಗೆ ತಂದವರು ಅಂದರೆ ಅದನ್ನು ಪ್ರಾರಂಭ ಮಾಡಿದವರು ಅಂದರೆ ನಿಜಲಿಂಗಪ್ಪನವರು. ಆಮೇಲೆ ಬೆಂಗಳೂರಿಗೆ ಕಾವೇರಿ ನೀರನ್ನು ಕೊಟ್ಟವರು ನಿಜಲಿಂಗಪ್ಪನವರು. ಇವತ್ತು ಕೃಷಿ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ, ನಿಮ್ಮ ಹುಬ್ಳಿಯ KMC ಹಾಸ್ಪಿಟಲು ಇದು ತಂದವರು ನಿಜಲಿಂಗಪ್ಪನವರು. ಆಮೇಲೆ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದವರು ನಿಜಲಿಂಗಪ್ಪನವರು. ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ವಿಶ್ವೇಶ್ವರ ಮ್ಯೂಸಿಯಂನ ತಂದವರು ನಿಜಲಿಂಗಪ್ಪನವರು. ಕಲಾವಿದರಿಗೆ
ಸಾಹಿತಿಗಳಿಗೆ ಮಾಸಾಶ್ರಮನ ಜಾರಿಗೆ ತಂದವರು ನಿಜಲಿಂಗಪ್ಪನವರು. ಹೀಗೆ ನಿಜಲಿಂಗಪ್ಪನವರ ಕೊಡುಗೆ ನಮ್ಮ ರಾಜ್ಯಕ್ಕೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲಿಗೆ ವಿದ್ಯುತ್ ಶಕ್ತಿಯನ್ನು ಶರಾವತಿ ವಿದ್ಯುತ್ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದವರು ನಿಜಲಿಂಗಪ್ಪನವರು. ಹೀಗೆ ಕರ್ನಾಟಕದಲ್ಲಿ ಇವತ್ತೆಲ್ಲ ಏನು ಒಂದು ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳಿದೆ, ಇವರೆಲ್ಲ ಆ ಪಕ್ಷದವ್ರು ಈ ಪಕ್ಷದವ್ರು ಯಾಕೋದ ನಾನು ಮಾಡಿದ್ದು ನಾನು ಅಷ್ಟು ಕೋಟಿ ಬಿಡ್ಕೊಂಡು ಎಷ್ಟು ಕೋಟಿ ಏನೂ ಮಾಡಿಲ್ಲ. ಪ್ರಾರಂಭ ಮಾಡಿದವರು ಅದನ್ನು ಇದು ಮಾಡಿ ಜಾರಿಗೊಳಿಸ್ತವ್ರು ಅಂದರೆ ನಿಜಲಿಂಗಪ್ಪನವ್ರನ್ನ ತಾವು ಮರಿಬಾರ್ದು. ಆಮೇಲೆ ನಿಜಲಿಂಗಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಇವತ್ತು ತಾವು ನೋಡ್ತಾ ಇದ್ರಿ ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಮಾಡಿಸ್ಕೋತಾರೆ. ಇವತ್ತು ಹೇಗೆ ನಾನು ಆಗ್ತೀನಿ ಮುಖ್ಯಮಂತ್ರಿ ನಾನು ಇದು ಅಂತ ಹೆಂಗೆ ಕಿತ್ತಾಡ್ತಾರೆ, ಪೈಪೋಟಿ ಮಾಡ್ತಾರೆ. ನಿಜಲಿಂಗಪ್ಪನವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಹೆಂಡ್ತಿನೂ ಕೂಡ ಕಾರಲ್ಲಿ ಕೂರಿಸ್ತಾ ಇರಲಿಲ್ಲ. ಅವ್ರ ಮಗ ಕಿರಣ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ರು, ಇವತ್ತು ಬೆಂಗಳೂರಿನಲ್ಲಿದ್ದಾರೆ, ಅವ್ರು ಮೈಸೂರಲ್ಲಿದ್ದಾರೆ. ಮಗ ಕಿರಣ್ ಸೈಕಲ್ಲಾಗಿ ಹೋಗ್ತಾ ಇದ್ರು. ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮಗ ಸೈಕಲಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ರು. ಆಮೇಲೆ ನಿಜಲಿಂಗಪ್ಪರ ಬಗ್ಗೆ ಭಾಳ ಜೈಪದ್ಮ ಬಸ್ ಎಲ್ಲ ಅವರವೇ ಕಣೋ. ಆಮೇಲೆ ಬೆಂಗಳೂರಿನಾಗ 8 ಮನೆ, ರಾಜಾಜಿನಗರದ 8 ಮನೆ ಕಟ್ಟಿದ್ದಾರೆ. ಬರೀ ಸುಳ್ಳು ಆಪಾದನೆಗಳು, ಯಾವುದೂ ಇಲ್ಲ ಅವರಲ್ಲಿ, ಏನೂ ಇಲ್ಲ. ಅವ್ರು ಮುಖ್ಯಮಂತ್ರಿ ಆಗಿ ವಾಪಸ್ ಚಿತ್ರದುರ್ಗ ಬರುವಾಗ ಅವತ್ತು ಸರ್ಕಾರಿ ಕಾರ್ ತಗೊಂಡು ಬರ್ಬೋದಾಗಿತ್ತು, ಬರಲಿಲ್ಲ. ಸ್ನೇಹಿತನ ಕಾರ್ನಲ್ಲಿ ಅವ್ರು ಬಂದರು. ಆಮೇಲೆ ಅವ್ರು 10,000 ರೂಪಾಯಿಂದ ಒಂದು ಚೆಕ್ ಬ್ಯಾಂಕಿಗೆ ಕಳಿಸ್ತಾರೆ, ಅದು ಹಾನರ್ ಆಗಲಿಲ್ಲ. ಅವ್ರ ಲೆಕ್ಕದಲ್ಲಿ ಅಕೌಂಟಲ್ಲಿ 10,000 ರೂಪಾಯಿ ದುಡ್ಡು ಕೂಡ ಇರಲಿಲ್ಲ. ಅವರು ನಿಜಲಿಂಗಪ್ಪ ಅವರು ಎಷ್ಟು ಪ್ರಾಮಾಣಿಕರು ಅಂತ ಹೇಳಿದರೆ, ಅವರು ಪಾರ್ವತಮ್ಮ ಮಾಲಿಂಗ ಶೆಟ್ಟಿ ಅಂತ ಅವ್ರ ಮೊದಲನೇ ಮಗಳು. ಒಟ್ಟು ಅವ್ರಿಗೆ 6 ಜನ ಹೆಣ್ಮಕ್ಳು 3 ಜನ ಗಂಡು ಮಕ್ಕಳು. ಪಾರ್ವತಮ್ಮ ಮಾಲಿಂಗ ಶೆಟ್ಟಿ ಮದುವೆಯಲ್ಲಿ ಯಾರೋ ಒಬ್ಬರು ಪೆನ್ನೊಳಗೆ 1,500 ರೂಪಾಯಿನ ಸುತ್ತಬಿಟ್ಟು ಅದ್ರೊಳಗೆ ಇಟ್ಟಿರ್ತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಮಾರನೇ ದಿನ ಪೆನ್ ಮಾತ್ರ ಇಟ್ಕೊಂಡು 1,500 ರೂಪಾಯಿ ಯಾರು ಕೊಟ್ಟಿದ್ರು ಅವ್ರಿಗೆ ಮೆಮೋ ಮಾಡ್ತಾರೆ. ಅಂತ ಒಬ್ಬ ಶ್ರೇಷ್ಠ ಪ್ರಾಮಾಣಿಕ ವ್ಯಕ್ತಿ ಅವರು. ಆಮೇಲೆ ಅವರು ಅವತ್ತು ಸಾವಿರಾರು ಪತ್ರಗಳನ್ನು ಬರಿತಾ ಇದ್ರು. ಅವತ್ತು ಇವತ್ತಿನಾಗೆ ಹಾಗೆ ಇದು ಆನ್ಲೈನ್ ಅದು ಇರಲಿಲ್ಲ, ಕಾಗದಗಳು. ಯಾರೇ ಒಬ್ಬ ಸಾಮಾನ್ಯ ಮನುಷ್ಯ ಕಾಗದ ಬರೆದ್ರೂ ಕೂಡ ಅದೆಷ್ಟೇ ಆಗಲಿ 2 ದಿನ ಆಗಲಿ 3 ದಿನ ಸ್ವಂತ ಕೈಯಿಂದನೇ ಅವ್ನಿಗೆ ಉತ್ತರ ಬರೆದು ಕಳಿಸ್ತಾ ಇದ್ರು ಅವರು. ಅಂತ ಸಾವಿರಾರು. ಆಮೇಲೆ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಆಗಬೇಕು, ಇದಾಗಬೇಕು ಅಂತ ಅವ್ರ ಕನಸು ಆಗಲೇ ಇತ್ತು. 62ರಲ್ಲಿ ನಮ್ಮ ವಸ್ತುರದಲ್ಲಿ ಅವ್ರನ್ನ ಚುನಾವಣೆಯಲ್ಲಿ ಅವತ್ತು ಸೋಲ್ತಿದ್ದು. ಅದಕ್ಕೆ ಬೇರೆ ಕಾರಣಗಳಿದೆ, ಅದು ಇನ್ನೊಂದು ದಿನ ಹೇಳ್ತೀನಿ. ಹೀಗೆ ಆಮೇಲೆ ನಿಜಲಿಂಗಪ್ಪರ ಬಗ್ಗೆ ಇನ್ನು ಒಂದೇ ಮೂರು ಮುಖ್ಯವಾದ ವಿಷಯಗಳನ್ನ ಹೇಳ್ತೀನಿ. 1988ರಲ್ಲಿ ಅವರು ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು, SR ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು. ಅವ್ರು ನಿಜಲಿಂಗಪ್ಪರಿಗೆ ಒಂದು ಪತ್ರ ಬರೀತಾರೆ, ಸರ್ ನೀವು ಬೆಂಗಳೂರಿಗೆ ಬನ್ನಿ, ನಿಮಗೆ ಬಂಗ್ಲೆ ಕೊಡ್ತೀವಿ, ನಿಮಗೆ ವೈದ್ಯಕೀಯ ವೆಚ್ಚ ಭರಿಸ್ತೀವಿ, ಎಲ್ಲ ಅನುಕೂಲಗಳನ್ನು ಕಲ್ಪಿಸ್ಕೊಡ್ತೀವಿ ಅಂತ. ಅವರು ಹೇಳ್ತಾರೆ, ನನಗೆ ಬೇಡಪ್ಪ, ನನ್ನ ಸೋರ್ಸ್ ನೋಡ್ಕೋತೀನಿ, ನನಗೇನಾರ ನನ್ನ ಸೋರ್ಸಲ್ಲಿ ಬರೋಕ್ಕಾದ್ರೆ ನಾನು ಬರ್ತೀನಿ, ಧನ್ಯವಾದ ಅಂತ ಹೇಳ್ತಾರೆ. ಇವರು ಇನ್ನೊಂದು ವಲ್ಲಭಾಯ್ ಟ್ರಸ್ಟ್ನ ಚೇರ್ಮನ್ ಇದ್ದರು, ಚೋಪ್ರಾನವರು ಸೆಕ್ರೆಟರಿ ಇದ್ದರು. ಅವರು ಅವತ್ತು ಡಾಕ್ಟರ್ ಕೆ ನಾರಾಯಣ್ ಅವರು ಪ್ರೆಸಿಡೆಂಟ್ ಆಗಿದ್ದರು. ಇವರು ಚೋಪ್ರಾ ಅವರು ಅವ್ರಿಗೆ ಒಂದು ಲೆಟರ್ ಬರೀತಾರೆ, ಸ್ವಾಮಿ ನಮ್ಮ ನಿಜಲಿಂಗಪ್ಪನಿಗೆ ಭಾರತ ರತ್ನ ಕೊಡಿ ಅಂತ. ಇವ್ರಿಗೆ ಗೊತ್ತಿರಲ್ಲ, ಆಮೇಲೆ ಗೊತ್ತಾಗ್ತದೆ. ಇವ್ರು ಬರೀತಾರೆ ನಾರಾಯಣ್ ಅವ್ರಿಗೆ, ಸ್ವಾಮಿ ಚೋಪ್ರಾ ಅವರು ನನಗೆ ಭಾರತ ರತ್ನ ಕೊಡಿ ಅಂತ ಪತ್ರ ಬರೆದಿದ್ದಾರೆ ಅಂತ ಗೊತ್ತಾಯಿತು, ದಯಮಾಡಿ ಅದನ್ನು ಪರಿಗಣಿಸ್ಬೇಡಿ, ಅದು ನನಗೆ ಗೊತ್ತಿಲ್ಲದಲ್ಲೇ ಅವ್ರು ಬರೆದಿದ್ದಾರೆ, ಅದು ಪರಿಗಣಿಸ್ಬೇಡಿ ಅಂತ ಬರೀತಾರೆ. ನಾರಾಯಣ್ ಅವರು ಇವ್ರಿಗೆ ಇನ್ನೊಂದು ಪತ್ರ ಬರೀತಾರೆ, ನಿಮ್ಮಂಥವ್ರು ಇರೋದ್ರಿಂದ ಸಮಾಜದಲ್ಲಿ ಇನ್ನೂ ಮೌಲ್ಯಗಳು ಉಳ್ಕೊಂಡಿದೆ ಅಂತ ಹೇಳಿ. ಹಾಗೆ ಅಂತಹ ಮೌಲ್ಯಗಳನ್ನು ಇಟ್ಟುಕೊಂಡಂಥ ವ್ಯಕ್ತಿ ನಿಜಲಿಂಗಪ್ಪರು ದೊಡ್ಡ ಪ್ರಾಮಾಣಿಕ ವ್ಯಕ್ತಿ, ಈ ನಾಡನ್ನು ಕಟ್ಟಿದವರು. ಆಮೇಲೆ ಅವರು ಮತ್ತೆ 62ರಲ್ಲಿ 3ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ, 67ರಲ್ಲಿ 4ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ, 68ರಲ್ಲಿ ಇಂದಿರಾ ಗಾಂಧಿಯವರು ಅವ್ರನ್ನ ಡೆಲ್ಲಿ ಕರೆಸ್ಕೋತಾರೆ, ಅಲ್ಲಿ AICC ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡ್ತಾರೆ. ಸ್ವಲ್ಪ ದಿನಗಳಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗ್ತದೆ. ಹಾಗಾಗಿ ಸಿಂಡಿಕೇಟ್ ಇಂಡಿಕೇಟ್ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಇಬ್ಬಾಗ ಆಗ್ತದೆ. ಇಬ್ಬಾಗ ಆದಾಗ ಇವರು ಯಾವತ್ತೂ ಕೂಡ ಅವ್ರ ಜೊತೆ ಇಂದಿರಾ ಗಾಂಧಿ ಜೊತೆ ಅವ್ರು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ, ಅವ್ರ ಜೊತೆ ರಾಜಿ ಮಾಡ್ಕೊಳ್ಳೋದಿಲ್ಲ. ಸತ್ಯಕ್ಕೋಸ್ಕರ ತಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ನಿಷ್ಠೆಗೋಸ್ಕರ ಸತತವಾಗಿ ಅವರು ಕೊನೆ ಉಸಿರಿರೋವರೆಗೂ ಹೋರಾಡ್ತಾರೆ. ಅಂಥ ಪುಣ್ಯಾತ್ಮ ಇವತ್ತು ನಿಜಲಿಂಗಪ್ಪನವರ ಇವತ್ತೇನು ಜನ್ಮದಿನವನ್ನು ಆಚರಣೆ ಮಾಡ್ತಾರೆ, ನಿಜವಾಗೂ ಅರ್ಥಪೂರ್ಣವಾಗಿದೆ. ಈ ನಿಜಲಿಂಗಪ್ಪನವರ ಒಂದು ಜೀವನ ಇದೆ, ಅವರ ಒಂದು ಆದರ್ಶಗಳೇನಿದೆ ಇವತ್ತು ಎಲ್ಲ ರಾಜಕಾರಣಿಗಳಿಗೆ, ಸಮಾಜ ಸುಧಾಕರಿಗೆ, ಅದರಲ್ಲೂ ಮುಖ್ಯವಾಗಿ ಯುವಜನರಿಗೆ ಭಾಳ ಮುಖ್ಯವಾಗಿದೆ ಅಂತ ಹೇಳಿ, ನನಗೆ ಸಮಯದ ಅಭಾವ ಪತ್ತನೇ ಇದೆ. ಅದಕ್ಕೋಸ್ಕರವಾಗಿ
ನನಗೆ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ವಂದಿಸಿ ತಮ್ಮೆಲ್ಲರ ಅಭಿನಂದಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.